ಒಟ್ಟು 5 ಗನ್ಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಗನ್ ಪರಿಶೀಲನೆ ನಡೆಸಿ ಎಫ್ಎಸ್ಎಲ್ಗೆ ರವಾನಿಸಿರುವ ಖಾಕಿ ಯಾರ ಗನ್ನಿಂದ ಬುಲೆಟ್ ಫೈರ್ ಆಗಿದೆ, ರಾಜಶೇಖರ್ ಅವರ ಬಲಿಯಾಗಿದೆ ಅನ್ನೋದು ಪತ್ತೆ ಹಚ್ಚಬೇಕಿದೆ. ಹಾಗಾಗಿ ಎಫ್ಎಸ್ಎಲ್ಗೆ ಒಂದು ಕಡೆ ಬುಲೆಟ್ಗಳನ್ನ ಕೂಡ ರವಾನೆ ಮಾಡಲಾಗಿದೆ. 5 ಗನ್ಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಿ ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಿದ್ದಾರೆ. ಈಗಾಗಲೇ ರಾಜಶೇಖರ್ ಅವರ ಮೃತದೇಹದಿಂದ ಬುಲೆಟ್ ಅನ್ನ ಹೊರತೆಗೆಯಲಾಗಿದೆ. ಈಗ ಸಿಕ್ಕಿರುವಂತಹ ವಶಪಡಿಸಿಕೊಂಡಿರುವಂತಹ ಗನ್ಗಳ ಪೈಕಿ ಆ ಬುಲೆಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಎಫ್ಎಸ್ಎಲ್ ಮುಖೇನವಾಗಿ ತಿಳಿದುಕೊಳ್ಳಲಾಗುತ್ತೆ. ನಂತರದಲ್ಲಿ ರಾಜಶೇಖರ್ನನ್ನ ಬಲಿ ಪಡೆದಂತಹ ಗುಂಡು ಯಾವ ಗನ್ನದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಯಾರಿಗೆ ಸೇರಿದಂತಹ ಗನ್ನು ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗಾಗಲೇ ಒಂದಷ್ಟು ಮಂದಿ ಜನಾರ್ದನ ರೆಡ್ಡಿಯವರ ಕಡೆಗೆ ಬೊಟ್ ಮಾಡಿ ತೋರಿಸಿದ್ರೆ, ಇನ್ನೊಂದಷ್ಟು ಮಂದಿ ಜನಾರ್ದನ ರೆಡ್ಡಿಯವರ ಬಣದಿಂದ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳಿಂದಲೇ ಆದಂತಹ ಫೈರಿಂಗ್ ನಿಂದಾಗಿ ರಾಜಶೇಖರ್ ರೆಡ್ಡಿ ಮೃತಪಟ್ಟಿದ್ದಾರೆ ಅನ್ನೋ ಆರೋಪಗಳು ಇದೆ. ಪೊಲೀಸರ ಕಡೆಯಿಂದ ಈಗಾಗಲೇ ಸ್ಪಷ್ಟತೆ ಸಿಕ್ಕಿದೆ. ಪೊಲೀಸರಿಂದ ಫೈರಿಂಗ್ ಆಗಿರುವಂತಹ ಗನ್ನಿಂದ ರಾಜಶೇಖರ್ ಮೃತಪಟ್ಟಿಲ್ಲ. ಆ ಬುಲೆಟ್ಗೂ ಪೊಲೀಸ್ ಇಲಾಖೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದು ಕಡೆ ಬುಲೆಟ್ ಮತ್ತು